ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಳಸರ್ಪ ದೋಷ. ಇಂತಹ ಒಂದು ದೋಷ ಉಂಟಾಗ್ತಕ್ಕಂಥದ್ದು ರಾಹುಕೇತುಗಳು ಎಂಬ ಛಾಯಾಗ್ರಹಗಳಿಂದ. ಕಾಳಸರ್ಪ ಅಂದಾಗ ಯೋಗವೂ ಇದೆ, ದೋಷವೂ ಇದೆ. ಯೋಗ ಅಂತಕ್ಕಂಥದ್ದು ಚಕ್ರವರ್ತಿ ಯೋಗವನ್ನು ಕೊಟ್ಟರೆ, ದೋಷ ಅಂತಕ್ಕಂಥದ್ದು ಮನುಷ್ಯನನ್ನ ನಿರ್ಗತಿಗೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಹಾಗಿದ್ರೆ ಈ ಕಾಳಸರ್ಪ ದೋಷ ಹೇಗೆ ನೋಡೋದು ಅಂದ್ರೆ, ರಾಹುವಿನ ಮುಂದೆ ರಾಹು ಅಪಸವ್ಯದಲ್ಲಿ ತಿರುಗುವಾಗ ಆ ರಾಹುವಿನ ಬಾಯಿಗೆ ಉಳಿದ ಎಲ್ಲ 7 ಗ್ರಹಗಳು ಸಿಕ್ಕಿದರೆ ಅದನ್ನ ದೋಷ ಅಂತ ಕರಿತೀವಿ. ಆ ರಾಹು ಕೇತುಗಳ ಗರ್ಭದ ಒಳಗೆ ಇದ್ದು ಯಾವುದೇ ಗ್ರಹ ರಾಹುವಿನ ಬಾಯಿಗೆ ಸಿಕ್ಕಲಿಲ್ಲ ಅಂದ್ರೆ ಅದನ್ನು ಯೋಗ ಅಂತ ಕರಿತೀವಿ. ಇಂತಹ ಯೋಗ ಭಂಗ ಆದ್ರೂ ಕೂಡ ದೋಷ ಆಗುತ್ತೆ. ಅಥವಾ ಆ ರಾಹುಗೆ 7 ಗ್ರಹಗಳು ಬಾಯಿಗೆ ಸಿಕ್ಕಿದಾಗ, ಆ ಗೋಚರದಲ್ಲಿ ಸಿಕ್ಕಿದಾಗ ಅದನ್ನ ದೋಷ ಅಂತ ಕರಿತೀವಿ. ಅದು ಕಾಳಸರ್ಪ ದೋಷವಾಗ್ಬಿಡುತ್ತೆ. ಎಲ್ಲ ಗ್ರಹರು ರಾಹುವಿನ ಬಾಯಿಗೆ ಸಿಕ್ಕಿದಾಗ ಅದವೇ ಕಾಳಸರ್ಪ ದೋಷ. ಹಾಗಿದ್ರೆ ಇದು ಏನು ಕೊಡುತ್ತೆ ಅಂದ್ರೆ, ಯೋಗ ಅಂತಕ್ಕಂಥದ್ದು ಚಕ್ರವರ್ತಿ ಯೋಗವನ್ನ ಕೊಟ್ರೆ, ದೋಷ ಅಂತಕ್ಕಂಥದ್ದು ಮನುಷ್ಯನ ಏಳಿಗೆ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿಬಿಡುತ್ತೆ. ಅವನನ್ನ ಎಲ್ಲ ರೀತಿಯಲ್ಲೂ ಕೂಡ ಅವನ ಕೆಳಗಡೆ ಹಾಕಿ, ಅವನು ಯಾವುದೇ ಮೇಲೆ ಅವನು ನೋಟಕ್ಕೆ ನೋಡದೆ ಆವು ಏಣಿ ಆಡದ ತರ ಜೀವನ ಆಗ್ಬಿಡುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನ ಯಾವುದೂ ಪಡ್ಕೊಳ್ಳಿಕ್ಕೆ ಅವನು ಆಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ತಂದು ಕೊಡುತ್ತೆ ರಾಹು. ಎಲ್ಲಿ ತನಕ? ಕೆಲವರಿಗೆ 27 ವರ್ಷ ತನಕ ಈ ದೋಷ ಇರ್ತದೆ. ಕೆಲವರಿಗೆ 36 ವರ್ಷ ವಯಸ್ಸಾಗ ತನಕ ಅವರಿಗೆ ಈ ದೋಷ ಕಾಡುತ್ತೆ. ಇನ್ನೂ ಕೆಲವರಿಗೆ 48 ವರ್ಷಗಳ ಕಾಲ ಈ ಕಾಳಸರ್ಪ ದೋಷ ಮನುಷ್ಯನನ್ನ ಕಾಡುತ್ತೆ. ಹುಟ್ಟಿದಾಗಿಂದ 27 ವರ್ಷ ಅಥವಾ 33 ವರ್ಷ ಅಥವಾ 48 ವರ್ಷ ಈ ಸರ್ಪದೋಷಕ್ಕೆ ಬಲಿಯಾದರೆ ಅವನ ಜೀವನ ಅಲ್ಲೋಲಕಲ್ಲವಾಗ್ಬಿಡುತ್ತೆ. ಇದಕ್ಕೆ ಪರಿಹಾರ ಮಾರ್ಗ ಏನು ಅಂದ್ರೆ, ನಮ್ಮ ಋಷಿ ಮುನಿಗಳು ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಂಬರ್ 1, ಸಹಸ್ರ ಗಾಯತ್ರಿಯನ್ನ ಮಾಡುವುದರಿಂದ ಈ ಸರ್ಪದೋಷ ಪರಿಹಾರ ಆಗ್ತದೆ. ಸುಪರ್ಣ ಮಂತ್ರವನ್ನ ಹೇಳುವುದರಿಂದ, 21 ಸಾರಿ ಹೇಳುವುದರಿಂದ ಈ ಸರ್ಪದೋಷ ಅಂತಕ್ಕಂಥದ್ದು, ವಿಶೇಷವಾಗಿ ಕಾಳಸರ್ಪದೋಷ ಅಂತಕ್ಕಂಥದ್ದು ಬಿಟ್ಟು ಹೋಗ್ತದೆ. ಅದಾದ ಮೇಲೆ ಪ್ರತಿನಿತ್ಯ 41 ದಿನಗಳ ಕಾಲ ದುರ್ಗಾ ಸೂಕ್ತವನ್ನ ಪಠಣವನ್ನು ಮಾಡುವುದರಿಂದ ಈ ಸರ್ಪದೋಷ ಅಥವಾ ಕಾಳಸರ್ಪದೋಷ ಬಿಟ್ಟು ಹೋಗ್ತದೆ. ಹಾಗೇನೆ ಶುಭ ಮುಹೂರ್ತದಲ್ಲಿ, ಶುಭ ಗಳಿಗೆಯಲ್ಲಿ ಗೋಮೇಧವನ್ನ ಅಂದ್ರೆ ರತ್ನವನ್ನ 728 ಮಿಲಿಗ್ರಾಮ್ ಅನ್ನ ಅವನು ಬೆಳ್ಳಿ ಅಥವಾ ಬಂಗಾರದಲ್ಲಿ ಮಾಡಿಸಿ ಅವನು ಬಲ ಅಥವಾ ಎಡಗೈ ಚಿಕ್ಕ ಬೆರಳಿಗೆ ಹಾಕೊಳ್ಳೋದ್ರಿಂದ ಅವನ ಕಾಳಸರ್ಪ ದೋಷ ಬಿಟ್ಟು ಹೋಗ್ತದೆ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು, ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಅದ್ರ ಜೊತೆಯಾಗಿ ನಾವು ಹೆಚ್ಚು ಗಾಯತ್ರಿ, ಸಹಸ್ರ ಗಾಯತ್ರಿ ಜಪವನ್ನ ಮಾಡ್ತಾ ಬರಬೇಕು. ದುರ್ಗಾ ಸೂಕ್ತವನ್ನ ಪಠಣ ಮಾಡ್ತಾ ಬಂದರೆ ಈ ಕಾಳಸರ್ಪ ದೋಷ ಅಂತಕ್ಕಂಥದ್ದು ಬಿಟ್ಟು ಹೋಗಿ ಯೋಗವಾಗಿ ಪರಿಣಮಿಸಿ 13 ದಿನಗಳಲ್ಲಿ ಅವನಿಗೆ ಶುಭವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.